ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಸಂದರ್ಭದಲ್ಲಿ ಸಾಕಷ್ಟು ಕಾರಣಗಳಿಗೆ ಟ್ರಂಪ್ಗೊಂದು ಥ್ಯಾಂಕ್ಸ್ ಹೇಳಲೇಬೇಕಿದೆ. ಕಳೆದ 35 ವರ್ಷಗಳಿಂದ ಅಂದರೆ ಭಾರತ ಗ್ಲೋಬಲೈಸೇಷನ್ ಕಡೆಗೆ ಮುಖ ಮಾಡಿದ ನಂತರ ಇವತ್ತಿನವರೆಗೆ ತಲುಪೋದಕ್ಕೆ ಸಾಧ್ಯವಾಗದ ಮಾರುಕಟ್ಟೆಗಳನ್ನು ಈಗ ತನ್ನದಾಗಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಬ್ರಿಟನ್ ಜೊತೆ ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಯುರೋಪಿಯನ್ ಯೂನಿಯನ್ ಭಾರತದ ಜೊತೆ ಈ ವರ್ಷಾಂತ್ಯಕ್ಕೆ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳೋ ಸಾಧ್ಯತೆ ಕಾಣ್ತಾ ಇದೆ. ಇದೆಲ್ಲವನ್ನು ಮೀರಿ ಈಗ ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥರು ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದ್ರಲ್ಲಿ ಭಾರತದ ಪಾತ್ರ ತುಂಬಾ ದೊಡ್ಡದಿರುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಜರ್ಮನಿಯ ವಿದೇಶಾಂಗ ಸಚಿವರು ನಮಗೆ ಏಷ್ಯಾ ಅಂದರೆ ಭಾರತನೇ, ಭಾರತವನ್ನು ಬಿಟ್ಟು ಏಷ್ಯಾನ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಇಲ್ಲ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಹಾಗೆ ಭಾರತದ ತೈಲವನ್ನು ಖರೀದಿ ಮಾಡಬೇಡಿ, ಅದನ್ನು ನಿಲ್ಲಿಸಿ, ಭಾರತದ ಮೇಲೆ ಟ್ಯಾರಿಫ್ ಹಾಕಿ ಅಂತ ಟ್ರಂಪ್ ಯುರೋಪಿಯನ್ ಯೂನಿಯನ್ಗೆ ಕರೆ ಕೊಟ್ಟ ಸಂದರ್ಭದಲ್ಲೇ EU ಹಾಗೂ ಭಾರತದ ನಡುವಿನ ತೈಲ ವ್ಯಾಪಾರ 137% ಹೆಚ್ಚಳವನ್ನು ದಾಖಲು ಮಾಡಿದೆ. ಹಾಗಾದರೆ ಯುರೋಪಿಯನ್ ಯೂನಿಯನ್ ಕೂಡ ಅಮೆರಿಕಾದಿಂದ ದೂರ ಆಗ್ತಾ ಇದೆಯಾ, ಅಥವಾ ಅವರು ಭಾರತವನ್ನು ಮುಂದಿಟ್ಟುಕೊಂಡು ಮತ್ತೊಂದು ಆಟ ಕಟ್ಟೋದಕ್ಕೆ ಹೋಗ್ತಾ ಇದ್ದಾರೆ? ಯುದ್ಧ ನಿಲ್ಲಿಸೋದಕ್ಕೆ ಸಹಾಯ ಮಾಡಿ ಅನ್ನೋ ಯುರೋಪಿಯನ್ ಯೂನಿಯನ್ನ ಮನವಿಗೆ ಭಾರತದ ಪ್ರತ್ಯುತ್ತರ ಏನು? ಬನ್ನಿ ನೋಡೋಣ. ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತಿನ ಮೇಲೆ ಪ್ರಯೋಗ ಮಾಡಿದ ಒತ್ತಡದ ತಂತ್ರವನ್ನ ಭಾರತದ ಮೇಲೂ ಪ್ರಯೋಗಿಸೋದಕ್ಕೆ ಹೋಗಿ ವಿಫಲರಾಗಿದ್ದಾರೆ. ಟ್ರಂಪ್ಗೆ ನೋಬೆಲ್ ಸಿಗೋದು ಕೂಡ ಕಷ್ಟ. ಯಾಕೆಂದ್ರೆ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ತಾ ಇಲ್ಲ. ಯುದ್ಧ ನಿಲ್ಲಿಸದೇ ಇದ್ರೆ ನಿರ್ಬಂಧಗಳನ್ನು ಹೆಚ್ಚು ಮಾಡ್ತೀವಿ ಅನ್ನೋ ಅಮೆರಿಕಾದ ಬೆದರಿಕೆಗಳಿಗೆ ರಷ್ಯಾ ಹೆದರ್ತಾ ಇಲ್ಲ, ಭಾರತ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಚೈನಾ ನಗ್ತಾ ಇದೆ. ಮತ್ತೊಂದು ಕಡೆ ಯುಕ್ರೇನ್ ನಾವು ಹೇಳಿದ ಒಪ್ಪಂದಕ್ಕೆ ಬದ್ಧರಾಗದೇ ಇದ್ರೆ, ಅಲ್ಲಿ ಶಾಂತಿ ಮಾತುಕತೆಗಳು ಶುರು ಆಗದೇ ಇದ್ರೆ ನಾವು ನಮ್ಮ ದಾಳಿಯನ್ನ ಮತ್ತಷ್ಟು ಹೆಚ್ಚು ಮಾಡ್ತೀವಿ ಅಂತ ರಷ್ಯಾ ಕೊಟ್ಟಿರುವ ಎಚ್ಚರಿಕೆ ಈಗ ಯುರೋಪಿಯನ್ ಯೂನಿಯನ್ನ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಅಮೆರಿಕನ ನಂಬಿಕೊಂಡು ಅವರು ಯಾವ ನಿರ್ಧಾರವನ್ನು ಕೈಗೊಳ್ಳೋ ಸ್ಥಿತಿಯಲ್ಲಿಲ್ಲ. ಯುರೋಪಿಯನ್ ಯೂನಿಯನ್ ಈಗ ರಷ್ಯಾ ಹಾಗೂ ಅಮೆರಿಕಾಗಳ ನಡುವೆ ಟ್ರ್ಯಾಪ್ ಆಗಿರೋ ಭಾವನೆಯಲ್ಲಿದೆ. ಯುಕ್ರೇನ್ ಅನ್ನ ಕೈ ಬಿಟ್ಟು ಸುಮ್ಮನಾಗೋದಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಂತ ಈ ಯುದ್ಧ ಮುಂದುವರಿತಾ ಹೋದ್ರೆ ಜಾಗತಿಕ ಪರಿಣಾಮಗಳೇನು ಅನ್ನೋದು ಕೂಡ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥೆ ಉರ್ಸುಲಾ ವಾನ್ ಡರ್ ಲೆಯನ್ ಭಾರತದ ಪ್ರಧಾನಿಯ ಜೊತೆ ದೂರವಾಣಿ ಸಂಭಾಷಣೆಯನ್ನು ಮಾಡಿದ್ದಾರೆ. ಆ ಮಾತುಕತೆಯ ನಂತರ ಅದರ ಬಗ್ಗೆ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಯುರೋಪಿಯನ್ ಯೂನಿಯನ್ ಭಾರತಕ್ಕೆ ಮತ್ತು ಅಮೆರಿಕಾಗೆ ಎರಡಕ್ಕೂ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದೆ. ಅಲ್ಲಿ ಉರ್ಸುಲಾ ರಷ್ಯಾ ಹಾಗೂ ಯುಕ್ರೇನ್ ಸಂಘರ್ಷವನ್ನು ಶಮನ ಮಾಡೋದ್ರಲ್ಲಿ ಭಾರತ ಮಹತ್ವದ ಪಾತ್ರವನ್ನು ವಹಿಸಬೇಕಿದೆ ಅಂತ ಹೇಳೋ ಮೂಲಕ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರನ್ನು ಉರಿಸ್ತಾ ಇದ್ದಾರೆ. ಜೆಲೆನ್ಸ್ಕಿ ಜೊತೆ ನೀವು ಸಂಪರ್ಕದಲ್ಲಿದ್ದೀರಿ, ಶಾಂತಿಯನ್ನು ಸ್ಥಾಪನೆ ಮಾಡೋದಕ್ಕೆ ನಿಮ್ಮ ಪ್ರಯತ್ನಗಳು ಅಭಿನಂದನಾರ್ಹ ಅಂತ ಅವರು ಹೇಳಿದ್ದಾರೆ. ಇಲ್ಲಿ ನೀವು ರಷ್ಯಾನ ಖಂಡಿಸಿ ಪುತಿನ್ಗೆ ಬುದ್ಧಿ ಹೇಳಿ ಇಂಥ ಯಾವ ಮಾತುಗಳು ಉರ್ಸುಲಾ ಅವರ ಬಾಯಲ್ಲಿ ಬಂದಿಲ್ಲ. ರಷ್ಯಾ ಜೊತೆಗಿನ ಭಾರತದ ಸಂಬಂಧಗಳ ಬಗ್ಗೆ ಅವರು ಕಾಮೆಂಟ್ ಕೂಡ ಮಾಡಿಲ್ಲ. ಆದರೆ ಜೆಲೆನ್ಸ್ಕಿಯ ಜೊತೆ ನಿಮ್ಮ ಸಂಪರ್ಕ, ಮಾತುಕತೆಗಳು, ನಿಮ್ಮ ಔದಾರ್ಯ, ಸಹಾನುಭೂತಿ ಇವೆಲ್ಲ ಕೂಡ ನಮಗೆ ಹೆಚ್ಚು ಭರವಸೆಯನ್ನು ಮೂಡುವ ಹಾಗೆ ಮಾಡ್ತಾ ಇವೆ ಅನ್ನೋ ತರ ಆಕೆ ಮಾತಾಡಿದ್ದಾರೆ. ಹಾಗೆ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನಡುವೆ ನಡೀಬೇಕಿರುವ ಮುಕ್ತ ವ್ಯಾಪಾರ ಒಪ್ಪಂದದ ಬಗ್ಗೆ ಕೂಡ ಆ ಟ್ವೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಉರ್ಸುಲಾ ಅವರ ಟ್ವೀಟ್ ರಷ್ಯಾ ಯುಕ್ರೇನ್ ಸಂಘರ್ಷದ ಶಮನಕ್ಕಾಗಿ ಅಮೆರಿಕಾದ ಮೇಲೆ ಭರವಸೆಯನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಮೆರಿಕ ಹಾಗೂ ರಷ್ಯಾ ನಡುವಿನ ಮಾತುಕತೆ ಸಂಧಾನದ ಬಾಗಿಲು ಮುಚ್ಚಿದೆ. ಇನ್ನೇನಿದ್ರು ರಷ್ಯಾ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿರುವ ಮತ್ತು ಜೆಲೆನ್ಸ್ಕಿ ಜೊತೆ ಕೂಡ ಮಾತುಕತೆಗಳನ್ನು ನಡೆಸ್ತಾ ಶಾಂತಿಯನ್ನು ಬಯಸ್ತಾ ಇರೋ ಭಾರತ ಮಾತ್ರ ಇಲ್ಲಿ ರಷ್ಯಾ ಜೊತೆ ಮಾತುಕತೆಗಳನ್ನು ಮಾಡೋದಕ್ಕೆ, ಪುತಿನ್ ಅವರ ಮನವೊಲಿಸಿ ಸಂಧಾನಕ್ಕೆ ಸಿದ್ಧರಾಗೋ ಹಾಗೆ ಮಾಡೋದಕ್ಕೆ ಸಾಧ್ಯ ಅಂತ ಉರ್ಸುಲಾ ಹೇಳ್ತಾ ಇದ್ದಾರೆ. ಇದರ ಜೊತೆ ಫ್ರೀ ಟ್ರೇಡ್ ಬಗ್ಗೆ ಪ್ರಸ್ತಾಪ ಮಾಡುವ ಮೂಲಕ ನಿಮಗೂ ನಮ್ಮ ಜೊತೆ ವ್ಯಾಪಾರ ಬೇಕಿದೆ, ಟ್ಯಾರಿಫ್ನ ಕಾರಣಕ್ಕೆ ಅಮೆರಿಕದ ಬಾಗಿಲು ನಿಮಗೆ ಮುಚ್ಚುತ್ತಾ ಇದೆ, ಹೀಗಾಗಿ ರಷ್ಯಾ ಹಾಗೂ ಯುಕ್ರೇನ್ ಸಂಘರ್ಷವನ್ನು ನಿಲ್ಲಿಸೋದಕ್ಕೆ ನಮಗೆ ಸಹಾಯ ಮಾಡಿ, ನಮ್ಮ ಜೊತೆ FTA ಮಾಡಿಕೊಂಡು ಬಿಡಿ, ನಿಮಗೆ ನಮ್ಮ ಮಾರುಕಟ್ಟೆಯನ್ನು ಕೊಡ್ತೀವಿ, ವ್ಯಾಪಾರ ಮಾಡ್ಕೊಳ್ಳಿ ಅನ್ನೋ ಸಣ್ಣ ಆಸೆಯನ್ನು ತೋರಿಸೋ ಪ್ರಯತ್ನವನ್ನು ಕೂಡ ಇಲ್ಲಿ ಯುರೋಪಿಯನ್ ಯೂನಿಯನ್ ಮಾಡಿದೆ. ಇನ್ನು ಭಾರತ ಕೂಡ ಈ ವಿಷಯದಲ್ಲಿ ಕಡಿಮೆ ಏನಿಲ್ಲ. ಇಲ್ಲಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಎರಡೂ ಕೂಡ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವಗಳು ಅಂತ ಹೇಳೋ ಮೂಲಕ ಜಗತ್ತಿನ ಅತಿದೊಡ್ಡ ಅತಿ ಪುರಾತನ ಪ್ರಜಾಪ್ರಭುತ್ವ ನಾವು ಅನ್ನೋ ಅಮೆರಿಕದ ಕ್ಲೈಮ್ ಏನಿದೆ ಅದಕ್ಕೊಂದು ಪೆಟ್ಟನ್ನು ಕೂಡ ಭಾರತ ಕೊಟ್ಟಿದೆ. ಅಮೆರಿಕ ಜಾಗಕ್ಕೆ ಯುರೋಪಿಯನ್ ಯೂನಿಯನ್ ತಂದು ಕೂಡಿಸಿದೆ. ಆ ಮೂಲಕ ಅಮೆರಿಕ ಅನ್ನೋದು ಟ್ರಂಪ್ ಆಳ್ವಿಕೆಯಲ್ಲಿ ಪೂರ್ಣ ಪ್ರಜಾಪ್ರಭುತ್ವವಾಗಿ ಉಳಿದಿಲ್ಲ ಅನ್ನೋ ಸಂದೇಶವನ್ನು ಭಾರತ ಕೊಟ್ಟಿದೆ. ಹಾಗೆ ನಾವು ಶಾಂತಿಯನ್ನು ಬಯಸ್ತೀವಿ, ಯಾವುದೇ ವಿವಾದಗಳು ಮಾತುಕತೆಯ ಮೂಲಕ ಬಗೆಹರಿಬೇಕು ಅಂತ ಹೇಳ್ತಾ ಜಾಗತಿಕ ಶಾಂತಿ ಹಾಗೂ ಅಭಿವೃದ್ಧಿಯಿಂದ ಕೂಡಿದ ಸುಂದರ ಭವಿಷ್ಯಕ್ಕಾಗಿ ಯುರೋಪಿಯನ್ ಯೂನಿಯನ್ ಹಾಗೂ ಭಾರತ ಅನ್ನೋ ಎರಡು ದೊಡ್ಡ ಪ್ರಜಾಪ್ರಭುತ್ವಗಳು ಒಂದಾಗಬೇಕು ಅಂತ ಹೇಳ್ತಾ ಫ್ರೀ ಟ್ರೇಡ್ ಅನ್ನೋದು ಭಾರತಕ್ಕೆ ಮಾತ್ರ ಬೇಕಿರುವುದಲ್ಲ, ಅದು ಯುರೋಪಿಯನ್ ಯೂನಿಯನ್ಗೆ ಕೂಡ ಅಗತ್ಯ ಇದೆ. ಹೀಗಾಗಿ ಬೇಗ FTAಗೆ ಸಹಿ ಬಿದ್ದು ಬಿಡಲಿ ಅಂತ ಭಾರತ ಇಲ್ಲಿ ಹೇಳಿದೆ.
ಈ ಮೂಲಕ ನೀವು ಕೂಡ ಅಮೆರಿಕಾದ ಕಾರಣಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಹಾಗೆ ಚೈನಾದಿಂದ ಮುಕ್ತಿಯನ್ನು ಪಡ್ಕೋಬೇಕು ಅಂತ ಕೂಡ ಬಯಸ್ತಾ ಇದ್ದೀರಿ. ಅದು ಸಾಧ್ಯ ಆಗಬೇಕು ಅಂದರೆ ನಮಗೆ ನಿಮ್ಮ ಮಾರುಕಟ್ಟೆಯಲ್ಲಿ ಬೇಗ ಪ್ರವೇಶವನ್ನು ಕೊಡಿ. ಹೇಗೂ 2 ದೊಡ್ಡ ಪ್ರಜಾಪ್ರಭುತ್ವಗಳು, ನಾವು ವ್ಯಾಪಾರವನ್ನು ಮಾಡಿಕೊಳ್ಳೋಣ, ಚೈನಾ ಅನ್ನೋ ಡಿಕ್ಟೇಟರ್ ದೇಶವನ್ನು ಹೊರಗಿಡಬೇಕು ಅನ್ನೋ ನಿಮ್ಮ ಆಸೆ ಕೂಡ ಇಲ್ಲಿ ಈಡೇರಲಿ ಅಂತ ಭಾರತ ತಿಳಿಸಿದೆ. ಇದೇ ಸಂದರ್ಭದಲ್ಲಿ ಮತ್ತೆ ಕೆಲ ಬೆಳವಣಿಗೆಗಳು ಕೂಡ ನಡೆದಿವೆ. ಭಾರತ ವಿಶ್ವಸಂಸ್ಥೆಯಲ್ಲಿ ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ಮಾತಾಡಿದೆ. ಅಲ್ಲಿ ಶಾಂತಿ ನೆಲೆಸೋ ಅಗತ್ಯ ತುಂಬಾನೇ ಇದೆ ಅಂತ ಹೇಳಿರೋ ಭಾರತ ಆ ಸಂಘರ್ಷದ ಕಾರಣದಿಂದಾಗಿ ದಕ್ಷಿಣ ವಿಶ್ವದ ದೇಶಗಳು ಸಮಸ್ಯೆಗೆ ತುತ್ತಾಗ್ತಾ ಇವೆ. ಅದರಲ್ಲೂ ಇಂಧನ ಕೊರತೆ ಮತ್ತು ತೈಲ ಬೆಲೆ ಏರಿಕೆಯಂತಹ ಸಮಸ್ಯೆಗಳಿಗೆ ದಕ್ಷಿಣ ವಿಶ್ವ ತುತ್ತಾಗಬೇಕಾಗ್ತಾ ಇದೆ. ಹೀಗಾಗಿ ರಷ್ಯಾ ಯುಕ್ರೇನ್ ನಡುವಿನ ಸಂಘರ್ಷ ಬೇಗ ಮುಕ್ತಾಯವಾಗೋ ಹಾಗೆ ಜಾಗತಿಕ ನಾಯಕತ್ವ ಮಾತುಕತೆಗಳಿಗೆ ಸಿದ್ಧ ಆಗಬೇಕು ಅಂತ ಭಾರತ ಹೇಳಿದೆ. ಬೇರೆ ಇಲ್ಲಿ ಸಂಘರ್ಷ ಮುಗಿಬೇಕು ಅನ್ನೋದು ಯುರೋಪಿಯನ್ ಯೂನಿಯನ್ನ ಬಯಕೆ ಕೂಡ. ರಷ್ಯಾಗೂ ಅದನ್ನು ಇನ್ನೂ ಹೆಚ್ಚು ಕಾಲ ಮುಂದುವರಿಸೋದು ಬೇಕಿಲ್ಲ. ಹಾಗಂತ ಯುಕ್ರೇನ್ ಹೇಳ್ತಿರೋ ಹಾಗೆ ಅಲ್ಲಿ ಸಂಧಾನ ಆಗೋದಿಲ್ಲ. ರಷ್ಯಾ ತಾನು ಗೆದ್ದಿರೋ ಪ್ರದೇಶಗಳನ್ನು ಬಿಟ್ಟುಕೊಡೋದಿಲ್ಲ. ಅದರಲ್ಲೂ ರಷ್ಯಾದ ಮುಖ್ಯ ಭೂಮಿಯಿಂದ ಕ್ರಿಮಿಯಾನ ಸಂಪರ್ಕಿಸೋದಕ್ಕೆ ಬೇಕಾದ ಭೂಮಾರ್ಗವನ್ನು ಮಾಡಿಕೊಳ್ಳೋದನ್ನಂತೂ ರಷ್ಯಾ ಬಿಡೋದಿಲ್ಲ. ಆದರೆ ರಷ್ಯಾ ಆಕ್ರಮಿಸಿಕೊಂಡ ಭೂಭಾಗವನ್ನು ರಷ್ಯಾಗೆ ಬಿಟ್ಟುಕೊಟ್ಟು ಒಂದು ಸಂಧಾನವನ್ನು ಮಾಡಿಕೊಳ್ಳೋದಕ್ಕೆ ಅಲ್ಲಿ ಯುಕ್ರೇನ್ ಒಪ್ತಾ ಇಲ್ಲ. ಕ್ರಿಮಿಯಾನೂ ನೀವು ನಮಗೆ ಬಿಟ್ಟುಕೊಡಬೇಕು ಅಂತ ಯುಕ್ರೇನ್ ಹೇಳ್ತಾ ಇದೆ. ಇಲ್ಲಿ ಯುದ್ಧ ಸೋಲ್ತಾ ಇರೋರಿಗೆ ಆಯ್ಕೆಗಳಿರೋದಿಲ್ಲ. ಸಂಧಾನ ಬೇಕು ಅಂದ್ರೆ ಅವರು ಸ್ವಲ್ಪ ಕಳ್ಕೋಬೇಕಾಗುತ್ತೆ. ಇದನ್ನ ಯುರೋಪಿಯನ್ ಯೂನಿಯನ್ ಕೂಡ ಅರ್ಥ ಮಾಡ್ಕೋಬೇಕು. ಆದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಸ್ವಪ್ರತಿಷ್ಠೆಗಳು ಕಾಡ್ತಾ ಇರೋದ್ರಿಂದ ಯುದ್ಧ ನಿಲ್ಲೋ ಲಕ್ಷಣಗಳು ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಹೀಗಾಗಿ ವಿಶ್ವಸಂಸ್ಥೆ ಅಲ್ಲಿ ಸೀಸ್ ಫೈರ್ ಮಾಡಿಸಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಲ್ಲಿಗೆ ಎಲ್ಲವನ್ನ ನಿಲ್ಲಿಸಿ ಅನ್ನೋ ಮಾತನ್ನಾದರೂ ಹೇಳಬೇಕು. ಆದರೆ ವಿಶ್ವಸಂಸ್ಥೆ ಅನ್ನೋದು ಯಾವಾಗ ತಾನೇ ಸ್ವತಂತ್ರವಾಗಿ ಯೋಚನೆ ಮಾಡಿತ್ತು, ನಿರ್ಧಾರಗಳನ್ನು ಕೈಗೊಂಡಿತ್ತು, ಅದು ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ಗಳ ಮಾತನ್ನು ಕೇಳುತ್ತೆ. ಅದರ ಪರಿಣಾಮ ಅಲ್ಲಿ ಯುದ್ಧ ನಿಲ್ತಾ ಇಲ್ಲ. ಇನ್ನು ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ ಹೋದ ಟ್ರಂಪ್ಗೆ ಕೂಡ ಮುಖಭಂಗ ಆಗಿದೆ. ಹೀಗಾಗಿ ಭಾರತವನ್ನ ನೀವು ಯುದ್ಧ ನಿಲ್ಲಿಸಿ ಅಂತ ಯುರೋಪ್ ಹೇಳ್ತಾ ಇದೆ. ಈ ನಡುವೆ ಟ್ರಂಪ್ ಜಾಗತಿಕವಾಗಿ ಎಷ್ಟು ಬಲಹೀನಗೊಂಡು ಕಾಣ್ತಾ ಇದ್ದಾರೆ ಅಂದ್ರೆ, ನಾವು ಭಾರತ ಮತ್ತು ರಷ್ಯಾಗಳನ್ನ ಚೈನಾಗೆ ಸೋತು ಬಿಟ್ವಿ ಅನ್ನೋ ಮಾತು ಟ್ರಂಪ್ ಬಾಯಲ್ಲಿ ಬಂದಿದೆ. ಹಾಗೆ ಟ್ರಂಪ್ ಅವರ ಹುಚ್ಚು ಟ್ಯಾರಿಫ್ ನಿರ್ಧಾರಗಳ ಬಗ್ಗೆ ಅಮೆರಿಕಾದಲ್ಲಿನ ಸಾಕಷ್ಟು ಆರ್ಥಿಕ ತಜ್ಞರು ಹಾಗೂ ಸಂಸದರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಂಪ್ ಭಾರತದ ಮೇಲೆ 50% ಟ್ಯಾರಿಫ್ ಅನ್ನು ಹಾಕಿ ಅವರಿಂದ ತೈಲ ಖರೀದಿಯನ್ನ ನಿಲ್ಲಿಸಿ ಅಂತ ಯುರೋಪಿಯನ್ ಯೂನಿಯನ್ಗೆ ಹೇಳಿದ್ರು. ಆದರೆ ಆಗಸ್ಟ್ ತಿಂಗಳಲ್ಲಿ ಯುರೋಪಿಯನ್ ಯೂನಿಯನ್ ಭಾರತದಿಂದ ಮಾಡಿಕೊಂಡ ಸಂಸ್ಕರಿಸಿದ ತೈಲ ಆಮದು 137% ಹೆಚ್ಚಳ ಆಗಿದೆ. ಕಳೆದ 2024 ಆಗಸ್ಟ್ಗಿಂತ 137% ಹೆಚ್ಚು ತೈಲವನ್ನ ಈ ಆಗಸ್ಟ್ ಅಲ್ಲಿ ಯುರೋಪ್ ತರಿಸಿಕೊಂಡಿದೆ. ಹಾಗೆ ಜುಲೈ ತಿಂಗಳಿಗಿಂತ 73% ಹೆಚ್ಚು ತೈಲವನ್ನು ಆಮದು ಮಾಡಿಕೊಂಡಿದೆ. ಪ್ರತಿನಿತ್ಯ ಭಾರತದಿಂದ ಸುಮಾರು 6 ಲಕ್ಷ ಬ್ಯಾರೆಲ್ನಷ್ಟು ಸಂಸ್ಕರಿಸಲ್ಪಟ್ಟ ತೈಲ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದರಲ್ಲಿ ಯುರೋಪಿಯನ್ ಯೂನಿಯನ್ಗೆನೆ ಸುಮಾರು 2,42,000 ಬ್ಯಾರೆಲ್ಗಳಷ್ಟು ತೈಲ ಪ್ರತಿನಿತ್ಯ ಹೋಗ್ತಾ ಇದೆ. ಇದು ಭಾರತದ ಸಂಸ್ಕರಿಸಿದ ತೈಲ ರಫ್ತಿನ ಪ್ರಮಾಣ ಹೆಚ್ಚಾಗ್ತಾ ಇರೋದನ್ನು ತೋರಿಸ್ತಾ ಇದೆ. ಗೆಳೆಯರೆ, ಇಲ್ಲಿ ಅಮೆರಿಕ ಯಾಕೆ ಭಾರತದ ತೈಲವನ್ನು ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇದೆ ಅನ್ನೋದು ಯುರೋಪಿಯನ್ ಯೂನಿಯನ್ಗೂ ಗೊತ್ತಿರೋ ವಿಷಯನೇ. ಯುರೋಪಿನ ಅತಿದೊಡ್ಡ ತೈಲ ಸರಬರಾಜುದಾರ ತಾನಾಗಬೇಕು ಅಂತ ಅಮೆರಿಕ ಬಯಸಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಅಮೆರಿಕ ಕೊಡಬಹುದಾದ ಬೆಲೆಗಿಂತಲೂ ಕಡಿಮೆ ಬೆಲೆಗೆ ಭಾರತ ಯುರೋಪಿಗೆ ಸಂಸ್ಕರಿಸಿದ ತೈಲವನ್ನು ಸರಬರಾಜು ಮಾಡ್ತಾ ಇದೆ. ಹೀಗಾಗಿ ಇವತ್ತು ಯುರೋಪ್ನ ಅತಿದೊಡ್ಡ ಸಂಸ್ಕರಿಸಿದ ತೈಲ ಸರಬರಾಜುದಾರ ಅನ್ನಿಸ್ಕೊಳ್ತಾ ಇರೋದು ಭಾರತ. ಇದರಿಂದ ಅಮೆರಿಕಾದ ತೈಲೋದ್ಯಮಿಗಳಿಗೆ ಒಂದಷ್ಟು ನಷ್ಟ ಉಂಟಾಗ್ತಾ ಇದೆ, ಒಂದಷ್ಟು ಮಾರುಕಟ್ಟೆಯನ್ನು ಅವರು ಕಳ್ಕೋತಾ ಇದ್ದಾರೆ. ಇದನ್ನು ಸಹಿಸೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗ್ತಾ ಇಲ್ಲ. ಸಹಜನೇ ಅಲ್ವಾ? ಭಾರತದಲ್ಲಿ ಯಾವ ದೊಡ್ಡ ತೈಲ ನಿಕ್ಷೇಪಗಳು ಇಲ್ಲ. ರಷ್ಯಾದಿಂದ ತೈಲವನ್ನು ಖರೀದಿ ಮಾಡೋದಕ್ಕೆ ಅಮೆರಿಕ ಹಾಗೂ ಯುರೋಪ್ಗಳು ಈ ಹಿಂದೆ ಪ್ರೈಸ್ ಕ್ಯಾಪ್ ಅನ್ನು ವಿಧಿಸಿದ್ವು. ಅದನ್ನು ಭಾರತ ತನ್ನ ಲಾಭಕ್ಕೆ ಬಳಸ್ಕೊಳ್ತು. ಕಡಿಮೆ ಬೆಲೆಗೆ ತೈಲವನ್ನ ಖರೀದಿ ಮಾಡ್ತು. ಅದನ್ನು ಸಂಸ್ಕರಿಸಿ ಅದೇ ತೈಲವನ್ನ ಯುರೋಪ್ಗೆ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತು. ಇನ್ನು ಈಗ ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಅನ್ನ ಹೆಚ್ಚು ಮಾಡಿದ ನಂತರ ರಷ್ಯಾ ಭಾರತಕ್ಕೆ ಕಚ್ಚಾ ತೈಲವನ್ನ ಮತ್ತಷ್ಟು ಡಿಸ್ಕೌಂಟ್ ಬೆಲೆಗೆ ಕೊಡೋದಾಗಿ ಹೇಳಿದೆ. ಅದರಿಂದ ಭಾರತಕ್ಕೆ ಮತ್ತಷ್ಟು ಕಡಿಮೆ ಬೆಲೆಗೆ ಕಚ್ಚಾ ತೈಲ ಸಿಗುತ್ತೆ ಮತ್ತು ಅಮೆರಿಕ, ಯುರೋಪ್ ಹಾಗೂ ಇನ್ನಿತರ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ತೈಲ ಮಾರಾಟ ಮಾಡೋ ಪ್ರಯತ್ನವನ್ನ ಮಾಡಿದರೂ ಕೂಡ ಅಲ್ಲಿ ಕಾಂಪೀಟ್ ಮಾಡೋ ಶಕ್ತಿ ಭಾರತಕ್ಕಿದೆ. ಇದು ಈಗ ಅಮೆರಿಕದ ಹೊಟ್ಟೆ ಕಿಚ್ಚಿಗೆ ಕಾರಣ ಆಗ್ತಾ ಇರೋ ಅಂಶ. ಇನ್ನು ಯುರೋಪ್ಗೆ ಮುಂದಿನ ಚಳಿಗಾಲವನ್ನು ಎದುರಿಸೋದಕ್ಕೆ ಇಂಧನ ಬೇಕು. ಅಮೆರಿಕನ ನಂಬಿ ಕೂತ್ರೆ ಹೆಚ್ಚು ಹಣವನ್ನು ಕಳ್ಕೋಬೇಕಾಗುತ್ತೆ. ಹೀಗಾಗಿ ಅವರು ಭಾರತದ ತೈಲ ಖರೀದಿಯನ್ನು ಮಾಡ್ತಾ ಇದ್ದಾರೆ. ಭಾರತ ಎಷ್ಟು ಅಗತ್ಯ ಅನ್ನೋದು ಯುರೋಪಿಯನ್ ಯೂನಿಯನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅವರು ಭಾರತದ ವಿಷಯದಲ್ಲಿ ಸದ್ಯಕ್ಕೆ ಅಮೆರಿಕಾದಿಂದ ಕೂಡ ಅಂತರವನ್ನು ಕಾಪಾಡಿಕೊಳ್ತಾ ಇದ್ದಾರೆ.
ಮೊನ್ನೆ ಭಾರತಕ್ಕೆ ಬಂದಿದ್ದ ಜರ್ಮನಿಯ ವಿದೇಶಾಂಗ ಸಚಿವ ಜೋಹಾನ್ ನಮಗೆ ಏಷ್ಯಾ ಅಂದ್ರೆ ಭಾರತ ಅಂತ ಹೇಳೋ ಮೂಲಕ ಈ ಭಾಗದಲ್ಲಿ ಭಾರತ ಅನ್ನೋದು ಯುರೋಪಿಗೆ ತುಂಬಾ ಮುಖ್ಯ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗೆ ಯುರೋಪಿಯನ್ ಯೂನಿಯನ್ನ ಟ್ರೇಡ್ ಕಮಿಷನರ್ ಮಾರೋಸ್ ಸೆಫ್ಕೋವಿಕ್ ಈ ವರ್ಷಾಂತ್ಯಕ್ಕೆ ಭಾರತಕ್ಕೆ ಭೇಟಿ ಕೊಡೋದಾಗಿ ಹೇಳಿದ್ದಾರೆ. ಭಾರತದ ಜೊತೆಗಿನ ವ್ಯಾಪಾರ ಒಪ್ಪಂದವನ್ನು ಬೇಗ ಮುಗಿಸ್ಕೊಳ್ಳೋ ಇಂಗಿತವನ್ನ ಯುರೋಪ್ ತೋರಿಸ್ತಾ ಇದೆ. ಇದೆಲ್ಲದರ ನಡುವೆ ಮಂಕಾಗಿ ಕಾಣ್ತಾ ಇರೋದು ಮಾತ್ರ ಡೊನಾಲ್ಡ್ ಟ್ರಂಪ್. ಹಾಗಂತ ಆತ ಆಟ ನಿಲ್ಲಿಸಿ ಕೈ ಚೆಲ್ತಾರೆ ಅಂತಲ್ಲ. ಭಾರತದ ಜೊತೆ ಅಮೆರಿಕದ ಸಂಬಂಧ ಸುಧಾರಣೆಗೆ ಬೇರೆ ಮಾರ್ಗವನ್ನ ಖಂಡಿತ ಅಮೆರಿಕ ಹುಡುಕುತ್ತೆ. ಅದಕ್ಕಾಗಿ ಯುರೋಪ್ ಹಾಗೂ ಅಮೆರಿಕಾದಲ್ಲಿನ ಶಕ್ತಿಗಳು ಟ್ರಂಪ್ ಮೇಲೆ ಒತ್ತಡವನ್ನೂ ಹೇರುತ್ತವೆ. ಯಾಕೆಂದ್ರೆ ಇಲ್ಲಿ ಭಾರತ ಮತ್ತು ಚೈನಾಗಳು ಒಂದಾಗ್ತಾ ಇವೆ ಅನ್ನೋದಕ್ಕಿಂತ ಭಾರತ ರಷ್ಯಾದ ಜೊತೆಗಿನ ಸಂಬಂಧಗಳನ್ನ ಮತ್ತಷ್ಟು ಗಟ್ಟಿ ಮಾಡ್ಕೋತಾ ಹೋದ್ರೆ, ಅಂದ್ರೆ ಅಮೆರಿಕಾದ ಮುಲಾಜಿಲ್ಲದೆ ಅಮೆರಿಕಾನ ಕೈ ಬಿಟ್ಟು ಭಾರತ ರಷ್ಯಾದ ಪಕ್ಕದಲ್ಲಿ ನಿಂತ್ಕೊಳ್ತು ಅಂತ ಇಟ್ಕೊಳ್ಳಿ, ಆಗ ಇಡೀ ಏಷ್ಯಾನ ಯುರೋಪ್ ಮತ್ತು ಅಮೆರಿಕಾಗಳು ಕಳ್ಕೋಬೇಕಾಗಿ ಬರುತ್ತೆ ಅನ್ನೋದು ಪಶ್ಚಿಮದ ಜನಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅಮೆರಿಕ ಕೂಡ ಭಾರತದ ಬಳಿಗೆ ಬರಲೇಬೇಕು. ಆದ್ರೆ ಅದು ಯಾವಾಗ ಮತ್ತು ಹೇಗೆ ಅನ್ನೋದನ್ನ ನಾವು ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೆ, ಯುರೋಪಿಯನ್ ಯೂನಿಯನ್ ಹಾಗೂ ಭಾರತದ ನಡುವಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.